ಗುಡ್ ಸುರೇಶ್ ಅವರೇ, ನಮಸ್ಕಾರ. ಸರ್ ನಮಸ್ಕಾರ. ಆಫ್ ರೆಕಾರ್ಡ್ ನಾನು ತೋರಿಸ್ತೀನಿ ಅಂತ ಹೇಳಿದೆ. ಇದೇ ವ್ಯಕ್ತಿ ಅವರು ಕ್ಯಾಮ್ರಾ ಹಿಂದೆ ನಿಮಗೆ ತೋರಿಸ್ತೀನಿ. ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಅಲ್ಲಿ ನಡೆದಿರೋಂಥ ಘಟನೆಗಳ ಬಗ್ಗೆ ನಾನು ನೆನೆಸ್ಕೊಳ್ಳೋಕ್ಕೂ ನನಗಿಷ್ಟ. ಆ ಕೆಲಸದ ಪ್ರೆಷರ್ ಜಾಸ್ತಿ ಆಗ್ತಾಯಿತ್ತು. ಬೇಡ, ನಮ್ಮ ತಲೆ ಎಲ್ಲ ಬೇರೆ ಕಡೆನೇ ಇರ್ತದೆ. ನಾನು ಅವ್ರು ಫೋರ್ಸ್ಫುಲ್ಲಿ ಒತ್ತಾಯಪೂರ್ವಕವಾಗಿ ಬೇಡ, ನೀನೇ ನಮಗಿನ್ನ ದುಡ್ಡು ಕೊಡಬೇಕು ಅಂತ ಹೆದರಿಸಿ ಬೆದರಿಸಿ ನಮ್ಮನ್ನು ಕಳಿಸ್ತಾರೆ. ಆವಾಗ ನಮ್ಮ ಶಕ್ತಿ ಅಷ್ಟೇ ಇತ್ತು ಸರ್. ಬೆಳಗಾವಿಯ ಅಥಣಿಯ ಪಾರ್ಥನಹಳ್ಳಿ ಅನ್ನೋ ಒಂದು ವಿಲೇಜ್ನಲ್ಲಿ ತುಂಬ ಕಡುಬಡತನದಲ್ಲಿ ಹೋಗ್ತಂತಹ ವ್ಯಕ್ತಿ ಬಿಗ್ ಬಾಸ್ವರೆಗೂ ಕೂಡ ಹೋಗಿ ನಂತರದಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿದಂಥ ಗೋಲ್ಡ್ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಗೋಲ್ಡ್ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಗೋಲ್ಡ್ ಸುರೇಶ್ ಅವರೇ, ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ನಿಮ್ಮ ಒಂದು ಪಾರ್ಥನಹಳ್ಳಿಯಲ್ಲಿ ತಾವು ಜನ್ಮ ಆಗುತ್ತೆ. ಯಾವಾಗ ಅಲ್ಲಿ ನಂತರದಲ್ಲಿ ಅಲ್ಲಿ ಪಾರ್ಥನಹಳ್ಳಿಯಲ್ಲಿ ಹುಟ್ಟಿದ ನಂತರದಲ್ಲಿ ಈ ಒಂದು ಬೆಂಗಳೂರು ಜರ್ನಿ ಹೇಗಿದೆ? ಸರ್, ಸುಮಾರು ಒಂದು 14 ವರ್ಷ ಆಯಿತು ಸರ್ ನಾನು ಮನೆ ಬಿಟ್ಟು ಬಂದು ಇಲ್ಲಿಗೆ. ಹುಟ್ಟಿದ್ದು ಹಳ್ಳಿಯಲ್ಲೇ, ಬೆಳೆದಿದ್ದೆಲ್ಲ ಸಿಟಿಯಲ್ಲೇ. 3ನೇ ಕ್ಲಾಸ್ವರೆಗೆ ಎಜುಕೇಷನ್ನ ನಾನು ನಮ್ಮೂರಲ್ಲೇ ಮಾಡ್ತೀನಿ. ಅದರ ನಂತರದ ಎಜುಕೇಷನ್ನ ನಾನು ಸುತ್ತೂರು ಮಠದಲ್ಲಿ ಮಾಡ್ತೇನೆ. ಅಲ್ಲಿ 8ನೇ ಕ್ಲಾಸ್ವರೆಗೆ ಮುಗಿಸಿ 9, 10 ಮತ್ತೆ ನಾನು ಹುಟ್ಟೂರಿಗೆ ಹೋಗ್ತೇನೆ. ಮನೆಯಲ್ಲಿ ಬಾ ಊರಿಗೆ ಅಂತ ಕರೆದು ಅಲ್ಲೇ ಮತ್ತೆ ವಾಪಸ್ ನಮ್ಮ ಹುಟ್ಟೂರಿನಲ್ಲೇ ಒಂದು ನನ್ನ ಪ್ರೈಮರಿ ಸ್ಕೂಲಲ್ಲಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ತೀನಿ. ಅಲ್ಲಿ ಮುಗಿಸಿದ ಮೇಲೆ SMS ಕಾಲೇಜ್ ಅಂತ ಇದೆ ನಮ್ಮೂರಲ್ಲೇ ಒಂದು. ನಂದು SLC ಮುಗಿಸಿದ್ದು AVVS ಸ್ಕೂಲಲ್ಲಿ. ಅದು ಮುಗಿಸ್ಕೊಂಡ ಮೇಲೆ ನಾನು PUC ಅಡ್ಮಿಷನ್ ಮಾಡಿ ಅಲ್ಲಿ ಸುಮಾರು ಒಂದು ಹಾರ್ಡ್ಲಿ ಒಂದು 6 ಮಂತ್ ಇರ್ಬೋದು ಅಷ್ಟೇ ಸರ್. ಕಾಲೇಜ್ ಹೋಗೋಕ್ಕಾಗಲ್ಲ ನನ್ನ ಕಡೆಯಿಂದ, ಯಾಕಂದರೆ ಓದೋದು ತುಂಬ ಕಮ್ಮಿ, ಓದು ಜಾಸ್ತಿ ಇರಲಿಲ್ಲ. ಓದೋದು ತುಂಬ ಕಮ್ಮಿ ಇದ್ದಾಗ ಮನೇಲಿ ಏನಂದರು, ಇಲ್ಲಪ್ಪ ತೋಟದಲ್ಲೇ ಮಾಡ್ಕೊಂಡು ಹೋಗು ನೀನು ಅಂತಿದ್ರು. ನಾನು ಅವ್ರು ಫೋರ್ಸ್ಫುಲ್ಲಿ ಒತ್ತಾಯಪೂರ್ವಕವಾಗಿ ನಾನು ಮನೆ ಬಿಟ್ಟು ಬರಬೇಕಾಯ್ತು. ಯಾಕಂದರೆ ಜಮೀನಲ್ಲಿ ಮಾಡೋಕ್ಕಾಗಲ್ಲ ಅಂದಮೇಲೆ ಮತ್ತೆ ನಾವಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರು ಒತ್ತಾಯಪೂರ್ವಕವಾಗಿ ನಾವು ಇರ್ಬೋದು, ಅಷ್ಟು ಬಿಟ್ಟರೆ ನಮ್ಮ ತಲೆ ಎಲ್ಲ ಬೇರೆ ಕಡೆನೇ ಇರ್ತದೆ. ಈ ಥರ ಏನಾದ್ರು ಮಾಡಬೇಕು, ಆ ಥರ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶಕ್ಕೋಸ್ಕರ ಏನಾದರೂ ಒಂದು ಕೆಲಸ ಹೊಡ್ಕೊಂಡು ಬೆಂಗಳೂರಿಗೆ ಬಂದೆ. 2011ರಲ್ಲಿ ಬೆಂಗಳೂರಿಗೆ ಬಂದದ್ದು. ಬಂದು ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೆ. ಒಂದು 3,000 ಸ್ಯಾಲ್ರಿ ಕೊಡ್ತಾಯಿದ್ರು. ಅದರಲ್ಲಿ ಊಟ ತಿಂಡಿ ರೂಮ್ ಎಲ್ಲ ಕಳೆದು 1,500 ನನಗೆ ಮಿಗ್ತಾಯಿತ್ತು. ಮಾಡಿದೆ ಸರ್, ಒಂದು 4-5 ತಿಂಗಳು ಕೆಲಸ ಮಾಡಿದೆ. ಅಲ್ಲಿಂದ ಒಂದು ನನ್ನ ಅಲ್ಲಿ ಪರಿಚಯ ಆದರು ಸ್ನೇಹಿತರುಗಳು. ಅವ್ರು ಹೇಳಿದ್ರು, 3,000ಗೆ ಯಾಕೋ ಕೆಲಸ ಮಾಡ್ತೀಯಾ, ಒಳ್ಳೆ ಕಡೆ ಕೆಲಸ ಕೊಡಿಸ್ತೀವಿ, ಬಾ ಕೆಲಸ ಸೇರು ಅಂತ ಹೇಳಿದ್ರು. ಅಲ್ಲಿಂದ ಒಂದು 29,000 ಸ್ಯಾಲ್ರಿಗೆ ನನ್ನನ್ನು ಕೆಲಸಕ್ಕೆ ಸೇರಿಸಿದ್ರು. ಅಲ್ಲಿ ಅದಾದ್ರೆ ಒಂದು 8 ತಿಂಗಳು ಕೆಲಸ ಮಾಡಿದೆ ಸರ್. ಅಲ್ಲೂ ಕೂಡ ಕೆಲಸ ಮಾಡಿದ್ರು, ಒಳ್ಳೆ ಸ್ಯಾಲ್ರಿ ಕೊಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಆ ಕೆಲಸದ ಪ್ರೆಷರ್ ಜಾಸ್ತಿ ಆಗ್ತಾಯಿತ್ತು ನನಗೆ. ಆವಾಗ ನಾನು ಸಾಕಪ್ಪ ಬಿಟ್ಟು ಹೋಗ್ಬಿಡೋಣ ಇನ್ನು ಅಂತ ನಿರ್ಧಾರ ಮಾಡಿದಾಗ ನನಗಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಪರಿಚಯ ಆಗುತ್ತೆ. RSSಲ್ಲಿ ನಾನು ಹೋಗಿ ಜಾಯ್ನ್ ಆಗಿ ಸುಮಾರು ಒಂದು 4 ವರ್ಷ ಟೈಮ್ ಕೊಟ್ಟಿದ್ದೀನಿ ಸರ್. ಅಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ ತೊಗೊಳ್ತೀನಿ ಸರ್. ಪೂರ್ಣಾವಧಿ ಕಾರ್ಯಕರ್ತನಾಗಿ ಸುಮಾರು ಒಂದು 4 ವರ್ಷ ನಾನು ಕೆಲಸ ಮಾಡ್ತೀನಿ. ಕೆಲಸ ಮಾಡಿದ್ಮೇಲೆ ನನಗೆ ಅಲ್ಲಿಂದ ಸಂಘದ ಪರಿಚಯ, ಸಂಘ ಕೊಟ್ಟಿರುವಂಥ ಅಭ್ಯಾಸ ಇವೆಲ್ಲವನ್ನೂ ಕಲ್ತಾದ ಮೇಲೆ ನನಗನ್ಸುತ್ತೆ ಜೀವನ ಇಷ್ಟೇ ಬಿಡು ಅನ್ಸುತ್ತೆ. ಇಂಟ್ರಪ್ಷನ್ ಮಾಡ್ತಾಯಿದ್ದೀನಿ. ಏನಂತಂದರೆ ಈಗ ನೀವು 2011ರಲ್ಲಿ ಬಂದ್ರಿ. 11ರಲ್ಲಿ ಬಂದಾಗ ಯಾವ ರೀತಿಯಾಗಿತ್ತು ಸಿಚುವೇಶನ್ನು? ಮತ್ತು ಈಗ ಕೆಲವೆಲ್ಲ ಸಂದರ್ಭದಲ್ಲಿ ತಾವು ಹೇಳಿದ್ರಿ, ಇಂತಿಂಥ ಜಾಗದಲ್ಲೇ ನಾ ಇದ್ದೆ, ಹಿಂಗೆ ಎಂಥ ಕೆಲಸ ಮಾಡ್ತಾಯಿದ್ರಿ, ಏನು ಕೆಲಸ ಮಾಡ್ತಾಯಿದ್ರಿ? ನೀವೀಗ 10ನೇ ಕ್ಲಾಸು ಓದಿದ್ರಿ. ಆ ಟೈಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರಿ? ಅದು ಇಂಟ್ರೆಸ್ಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀರಿ, ಒಳಗಡೆ ಇರ್ತಕ್ಕಂಥ ವಿಚಾರಗಳು ಬೇಕಲ್ಲ ಸರ್. ನಾನು 3,000 ಸ್ಯಾಲ್ರಿಗೆ ಕೆಲಸ ಮಾಡ್ತಾಯಿದ್ದು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿದ್ದೆ ಸರ್. ಅಲ್ಲಿ ಸ್ಪೀಕರು, ಮೈಕ್ಸು ಇವೆಲ್ಲವನ್ನು ಸ್ಟೇಜ್ಗೆ ಸೆಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೆ. ಅದಾದ ನಂತರ ಅಲ್ಲಿಂದ 29,000 ಸ್ಯಾಲ್ರಿಗೆ ಒಬ್ಬರು ದೊಡ್ಡ ಡೈರೆಕ್ಟ್ರ್ ಹತ್ರ ಅವ್ರಿಗೆ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಸೇರಿಕೊಂಡೆ ಸರ್. ಅವ್ರ ಹೆಸರು ಕೇಳ್ಬೋದು ಸರ್? ಬೇಡ ಸರ್, ಇನ್ನೂ ಇದ್ದಾರೆ ಅವರು. ಬೇಡ, ನಾನು ಹೇಳೋಕ್ಕೆ ಇಷ್ಟನೂ ಇಲ್ಲ. ಅಲ್ಲಿ ನಡೆದಿರೋಂಥ ಘಟನೆಗಳ ಬಗ್ಗೆ ನಾನು ನೆನೆಸ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಒಬ್ಬ ವ್ಯಕ್ತಿಗೆ ಎಲ್ಲ ಕಡೆನೂ ಅವಮಾನಗಳಾದಾಗ ಅವಮಾನಗಳನ್ನ ಸಹಿಸ್ಕೊಂಡಿರ್ತೀವಿ. ಈಗ ಆ ವ್ಯಕ್ತಿ ಹೆಸರು ತೊಗೊಂಡು ಆ ವ್ಯಕ್ತಿ ಯಾವುದೋ ಒಂದು ಎಮೋಷ್ನಲಿ ಕನೆಕ್ಟ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಸರ್, ಪರ್ಸ್ನಲಿ. ಅದಕ್ಕೋಸ್ಕರ ಬೇಡ. ಚೆನ್ನಾಗಿದ್ದಾರೆ ಅವರು. ಈಗ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ವ್ಯಕ್ತಿಗಳ ಬಗ್ಗೆ ಅಲ್ಲ. ಈಗ ಆ ಟೈಮಲ್ಲಿ 29,000 ಸಂಬಳಕ್ಕೆ ಸೇರಿಸಿದಾಗ ಅದೊಂಥರ ಒಂಥರ ವಿಶಿಷ್ಟವಾಗಿರುತ್ತೆ. ಯಾಕಂತ ಹೇಳಿದ್ರೆ ತುಂಬ ಕಷ್ಟದಲ್ಲಿದ್ದಾಗ, ಏನೋ ಬೇರೆ ಕೆಲಸ ಮಾಡ್ತಾ ಇದ್ದಾಗ ಹಾದಿಯನ್ನು ಬದಲಿಸಿ ಇದೇ ರೀತಿಯಾಗಿ ಜೀವನ ಮಾಡಬೇಕು ಅಂತ ಹೇಳಿ 29 ಕೊಟ್ಟಾಗ ಮನೆ ಕಡೆ ನೋಡ್ಕೊತಿರೋ ಅಥವಾ ನಿಮ್ಮ ಹೊಟ್ಟೆಪಾಡು ನೋಡ್ಕೊತಿರೋ ಗೊತ್ತಿಲ್ಲ. ಆ ಟೈಮಲ್ಲಿ ಒಂದು ಇದಿರ್ತಲ್ಲ, ಏನೋ ಕೃತಜ್ಞತೆ ಅಂಥೇಳಿ.
ಸರ್ ಆ ಕೃತಜ್ಞತೆ ಮನಸ್ಸಲ್ಲಿದೆ ಸಾಕು. ಕ್ಯಾಮ್ರಾ ಹಿಂದೆ ನಿಮಗೆ ತೋರಿಸ್ತೀನಿ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಆ ಜೊತೆಗೆ ನಾನು ಕಳೆದಿರೋ ಸುಮಾರು ಕ್ಷಣಗಳದ್ದು ಫೋಟೋಗಳು ನನಗೆ ಮೊನ್ನೆ ಸಿಕ್ಕಿದೆ. ಯಾಕಂದರೆ ಆ ಒಂದು ಆ ಕ್ಷಣದಲ್ಲಿ ನನ್ನ ಜೊತೆಗಿದ್ದಂಥ ಸ್ನೇಹಿತರುಗಳ ಹತ್ರ ಫೋಟೋ ಇತ್ತದು. ಅವರು ನಾನು ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ನನಗೆ ಅವ್ರು ಕಳಿಸಿದ್ರು, ಇವೆಲ್ಲ ನೆನಪು ಇದ್ದಾವೆ ನಿನಗೆ, ಹೇಗಿದ್ವಿ ನಾವೆಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನು ಮಾತಾಡ್ತಾ ಮೆಲ್ಕು ಹಾಕ್ತಾಯಿದ್ವಿ. ಆ ಕ್ಷಣದಲ್ಲಿ ಸುಮಾರು ಫೋಟೋಗಳನ್ನ ಅವ್ರು ಕಳಿಸಿದ್ರು ನನಗೆ. ಆ ಮೆಲ್ಕು ಹಾಕಿರೋ ಫೋಟೋಗಳು ಇದೆ ನನ್ನ ಹತ್ರ, ನಿಮಗೆ ತೋರಿಸ್ತೀನಿ. ಕ್ಯಾಮ್ರಾ ಹಿಂದೆ, ಕ್ಯಾಮ್ರಾ ಮುಂದೆ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲೂ ಕೂಡ ನಾನು ಆ ವ್ಯಕ್ತಿ ನನ್ನ ಮನಸ್ಸಲ್ಲಿದ್ದಾರೆ ಸಾಕು. ಮಾಡಿರೋಂಥ ಅವಮಾನಗಳು ತುಂಬ ಇದೆ. ಇದಂದು ಮುಂದೆ ಒಂದು ಸ್ಟೋರಿ ನಡೀತದೆ. ಆ ವ್ಯಕ್ತಿಗೂ ನನಗೂ ಒಂದು ಕಡೆ ಭೇಟಿ ಆಗ್ತೀವಿ. ಆ ಭೇಟಿ ಆದಂತಹ ಕ್ಷಣದಲ್ಲಿ ಆ ವ್ಯಕ್ತಿ ಅದನ್ನು ನೋಡಿ ಖುಷಿ ಪಟ್ಟಿದ್ರೆ ತುಂಬ ಖುಷಿ ಆಗ್ತಿತ್ತು ನನಗೆ. ನಾನು ಅವ್ರ ಹೆಸರನ್ನ ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ತಿದ್ದೆ. ಅವ್ರ ಅದನ್ನು ಖುಷಿ ಪಡಲಿಲ್ಲ, ನನ್ನ ಬೆಳವಣಿಗೆ ನೋಡಿಲ್ಲ ಅವರು ಯಾವತ್ತೂ ಕೂಡ. ಅದಕ್ಕೆ ಬೇಡ ಸರ್, ಅವ್ರ ಹೆಸರನ್ನ ನಾನು ತೊಗೊಳಕ್ಕೆ ಇಷ್ಟಪಡಲ್ಲ. ಅದಾದ ಮೇಲೆ ಏನಾಗುತ್ತೆ, ಅವ್ರ ಹತ್ರ ಅಸ್ಟೆಂಟಾಗಿ ಕೆಲಸಕ್ಕೆ ಸೇರ್ಕೊಳ್ತೀನಿ, ಅವ್ರು ಛತ್ರಿ ಹಿಡಿತೀನಿ, ಏನು ಮಾಡಿಲ್ಲ ಅನ್ನೋಂಗಿಲ್ಲ ಸರ್, ಎಲ್ಲ ಕೆಲಸನೂ ಮಾಡ್ಕೊಂಬರ್ತೀನಿ. ಅದಾದಮೇಲೆ ನನಗೆ ಬೇಡ ಅನಿಸುತ್ತೆ. ಅಲ್ಲಿಗೆ ನನ್ನ ಜೀವನನ ನಾನು ರೂಪಿಸ್ಕೋಬೇಕು, ನಾನು ಪರಿವರ್ತನೆ ಆಗಬೇಕು, ಏನು ಜೀವನನೇ ಸಾಕಪ್ಪ ಅನ್ನೋ ಕ್ಷಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸೇರ್ಕೊತೀನಿ. ಅಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ 4 ವರ್ಷ ಕೆಲಸ ಮಾಡ್ತೀನಿ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಪರಿಚಯ ಆಗ್ತಾರೆ ಅಲ್ಲಿ. ಯಾಕಂದರೆ ಒಳ್ಳೆಯವ್ರ ಸಂಘ ಮಾಡಿದ್ರೆ ನಾವು ಒಳ್ಳೆಯವ್ರಾಗ್ತೀವಂತೆ, ಕೆಟ್ಟವ್ರ ಸಂಘ ಮಾಡಿದ್ರೆ ನಾವು ಕೆಟ್ಟವ್ರಾಗ್ತೀವಂತೆ. ನಾನು ಅಲ್ಲಿ ಬಂದಮೇಲೆ ಒಳ್ಳೊಳ್ಳೆ ಸ್ನೇಹಿತರುಗಳ ಸಂಘ ಮಾಡಿದೆ. ಅವರೆಲ್ಲರೂ ನನಗೆ ಹೇಳಿದ್ರು, ನನ್ನ ಟ್ಯಾಲೆಂಟ್ನ ನೋಡ್ತಿದ್ರು ಅವರು. ನಾನು ಪ್ರತಿಯೊಂದರಲ್ಲಿ ಆ್ಯಕ್ಟಿವ್ ಆಗಿ ಹೇಗಿರ್ತಿದ್ದೆ ಅನ್ನೋದನ್ನು ನೋಡಿಕೊಂಡು ಅವ್ರು ಹೇಳೋರು ನನಗೆ, ಇಲ್ಲ ನೀನು ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಆ್ಯಕ್ಟಿವ್ ಆಗಿದೆಯಾ ಗುರು, ನೀನು ಏನಾದ್ರು ಮಾಡು ಜೀವನದಲ್ಲಿ ಅಂತ ಅನ್ನೋರು. ನಾನು ಹೇಳ್ತೀನಿ, ನನ್ನ ದುಡ್ಡಿಲ್ಲ, ಏನೂ ಇಲ್ಲ ಬೆಂಗಳೂರಲ್ಲಿ, ಹೆಂಗೆ ಮಾಡಲಿ, ನೀವು ಮಾಡಿ ಅಂದ್ಬಿಟ್ರೆ ಮಾಡೋಕ್ಕಾಗತ್ತಾ, ಯಾವುದೂ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವತ್ತು ಅವರೇ ನನಗೆ ಧೈರ್ಯ ಕೊಟ್ಟರು. ಅಲ್ಲಿರೋಂಥ ಸ್ನೇಹಿತರುಗಳು ಅವ್ರದ್ದು ಮನೆಗಳ ಕೆಲಸ ನಡಿಬೇಕಾದ್ರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಅವ್ರಿಗೆ ಐಡಿಯಾ ಕೊಡ್ತಾಯಿದ್ದೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ. ಅದನ್ನು ಅವ್ರು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ನನಗೆ ಅವ್ರು ಹೇಳೋರು, ಇಲ್ಲ ಮುಂದೊಂದು ದಿನ ನೀನು ದೊಡ್ಡ ವ್ಯಕ್ತಿ ಆಗ್ತೀಯ ಕಣೋ, ಚೆನ್ನಾಗಿ ಬೆಳಿತೀಯ ಕಣೋ ನೀನು, ಇದರಲ್ಲಿ ಏನಾದ್ರು ಸ್ಟಾರ್ಟ್ ಮಾಡಿ ನೀನು ಅಂತ ಹೇಳಿದಾಗ ನಾನು ಹೇಳಿದೆ, ಅದ್ರ ಬಗ್ಗೆ ನಾನು ಓದಿಲ್ಲ ಯಾವುದನ್ನು ಕೂಡ, ನಾನು ಹೇಗೆ ಮಾಡಲಿ ಅಂದಾಗ ಅವರೇ ನನಗೆ ಡೆಲ್ಲಿಯಲ್ಲಿ ಒಂದು ಕೋರ್ಸಿಗೆ ಕಳಿಸ್ತಾರೆ, ಒಂದು 6 ಮಂತ್ ಕೋರ್ಸಿಗೆ ಕಳಿಸ್ತಾರೆ. ಈಗ ಒಂದು ಸನ್ಯಾಸಿ ಶಿಬಿರ ಅಂತ ಹೇಳಿ ನೀವು ಮೈಸೂರಲ್ಲಿ ಇದ್ದಾಗ ಪರಿಚಯ ಆಗುತ್ತೆ, ಅಥವಾ ಒಂದು ಟೈಮಲ್ಲಿ ಆ ಒಂದು ಪೀರಿಯಡಲ್ಲಿ ಒಂದು ವಾರದ ಒಂದು ಶಿಬಿರ ಇರುತ್ತೆ. ಆ ಶಿಬಿರದಲ್ಲಿದ್ದು ನಂತರ ಸುಮಾರು ಜನ ಪರಿಚಯ ಮಾಡ್ಕೊಂಡಿರ್ತೀರಿ. ಆ ಶಿಬಿರದಿಂದ ತಾವು ಬದಲಾವಣೆ ಆಯಿತು, ಕೆಲವೆಲ್ಲ ಒಂದು ರೀತಿಯಲ್ಲಿ ಹದವಾಗಿದ್ದಂಥ ವ್ಯಕ್ತಿ ಅಥವಾ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬರುವಂತಹ ಕೆಲಸಗಳಾಯಿತು. ಏನೆಲ್ಲ ಶಿಬಿರದಲ್ಲಿ ಏನೆಲ್ಲ ಹೇಳ್ಕೊಟ್ಟಿದ್ರು ಸರ್? ಜೀವನ ಏನು, ನಾವು ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು, ಯಾವುದ್ರ ಮೇಲೆ ಆಸೆ ಪಡಬಾರ್ದು, ಅವಮಾನಗಳಾದರೂ ಹೇಗೆ ನಾವು ಬದುಕಬೇಕು ಅನ್ನೋದೆಲ್ಲವನ್ನು ಹೇಳ್ತಾರೆ ಸರ್. ಜೀವನ ಏನು ಇಲ್ಲದೆ ಇರೋ ಟೈಮಲ್ಲಿ ನಾವು ಹೇಗೆ ಜೀವಿಸಬೇಕು ಅನ್ನೋದನ್ನು ಹೇಳ್ಕೊಡ್ತದೆ ಶಿಬಿರ ನಮಗೆ. ಸನ್ಯಾಸಿ ಶಿಬಿರ ಅನ್ನೋದಕ್ಕಿಂತ ಬಂದವರೆಲ್ಲರೂ ಸನ್ಯಾಸಿಗಳಾಗಲ್ಲ ಅಲ್ಲಿ ಯಾರೂ ಕೂಡ. ಅವ್ರವ್ರ ಪರಿವರ್ತನೆಗೆ, ಅವ್ರವ್ರ ಮನಸ್ಥಿತಿಗೆ, ಅವ್ರಿಗಿರುವಂಥ ಬೇಜಾರು, ಮನಸ್ತಾಪ, ಏನೋ ಒಂದು ಜಗಳ ಮನೆಯಲ್ಲಿರ್ತವೆ, ನಮ್ಮ ಜೊತೆಗೆ ಸ್ನೇಹಿತರುಗಳಲ್ಲಿರ್ತವೆ, ಇವೆಲ್ಲವನ್ನೂ ದೂರ ಬರಬೇಕು. ಇದೆಲ್ಲದರಿಂದನೂ ಮನಸ್ಸಿಗೆ ಸಮಾಧಾನ ಆಗಬೇಕು, ಶಾಂತಿ, ಆತ್ಮಕ್ಕೆ ಶಾಂತಿ ಆಗಿರಬೇಕು. ಈ ಥರದೊಂದು ಉದ್ದೇಶಕ್ಕೋಸ್ಕರ ಎಲ್ಲರೂ ಆ ಸನ್ಯಾಸಿ ಶಿಬಿರಕ್ಕೆ ಬರ್ತಾರೆ. ಬಂದವರೆಲ್ಲರೂ ಸನ್ಯಾಸಿಗಳಾಗಲ್ಲ. ನಾನು ಕೂಡ ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ನಾನು RSSಗೆ ಜಾಯ್ನ್ ಆಗಿದ್ದು. ಅವ್ರು ಹೇಳಿರೋಂಥ ಪಾಠಗಳನ್ನ ನಾನು ಕಲಿತಾಗ ನನಗೇನು ಅನಿಸ್ತು, ಆಯಿತು ಒಂದು 4 ವರ್ಷ ದೇಶಕ್ಕಾಗಿ ನಾವು ಟೈಮ್ ಕೊಟ್ಬಿಡೋಣ, ಏನಾಗತ್ತಾಗಲಿ, ಮುಂದೇನೂ ನನ್ನ ಹಣೆ ಬರದಲ್ಲಿ ಹಾಗೆ ಇದ್ದರೆ ಮುಂದಿನ ದಿನಗಳಲ್ಲಿ ಹಾಗೆ ಮುಂದುವರಿಯೋಣ ಅಂತ ನಾನು ಅಂದ್ಕೊಂಡಿದ್ದೆ. ಓಕೆ, ಇನ್ನೊಂದು ಈ RSS ವ್ಯಕ್ತಿಯೊಬ್ಬರು ಪರಿಚಯ ಆಗ್ತಾರೆ. ಪರಿಚಯ ಆದಮೇಲೆ ಅವರು ನೇರವಾಗಿ ಈಗ ಇಲ್ಲಿ ಡೆಲ್ಲಿಗೆ ಹೋಗಿ ನೀವು ಓದ್ಕೊಳ್ಳಿ, ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಆವಾಗ ನೀವು ಯೋಚನೆಗಳನ್ನು ಮಾಡ್ತೀರಿ, ಈ ರೀತಿಯಾಗಿ ಮಾಡಬೇಕು ಅಂತ. ಯಾವ ಒಂದು ವಿದ್ಯಾಸಂಸ್ಥೆಯಲ್ಲಿ ತಾವು ಈ ಒಂದು ಇಂಟೀರಿಯರ್ ಡಿಸೈನನ್ನು ಮಾಡ್ತೀರಿ? ಸರ್, ಅಲ್ಲಿ ಒಂದು ಪ್ರೈವೇಟ್ ನಾವು ಹೇಗೆ ಟ್ಯೂಷನ್ಗಳನ್ನ ತೊಗೋತೀವಲ್ಲ, ಆ ಥರದೇ ಒಂದು ಟ್ಯೂಷನ್ ಸೆಂಟರ್ಗಳಿದ್ದಾವೆ. ಇವಾಗ ನಾನೊಬ್ಬ ಇಂಟೀರಿಯರ್ ಡಿಸೈನ್ ಕಂಪ್ನಿನ ರನ್ ಮಾಡ್ತಾ ಇದ್ದೀನಿ. ನಾನು ಯಾರು ನನ್ನ ಹತ್ರ ಬಂದು ಟ್ರೈನಿಂಗ್ ಬೇಕು ಅಂದಾಗ ನಾವು ಟ್ರೈನಿಂಗ್ ಕೊಡ್ತೀವಿ. ಈ ಥರದೇ ಒಂದು ಕಂಪ್ನಿಯಲ್ಲಿ, ಪ್ರೈವೇಟ್ ಕಂಪ್ನಿ, ಆ ಕಂಪ್ನಿಯಲ್ಲಿ ನಾನು ಹೋಗಿ ಕೆಲಸಕ್ಕೆ ಸೇರ್ಕೊತೀನಿ. ಯಾವ ಕಂಪ್ನಿ ಅಂತ ಕೇಳ್ಬೋದಾ? ಬೇಡ ಸರ್, ಹಿಡನ್ ಅಂತ ಆ ಥರ ಏನಿಲ್ಲ. ಇವಾಗ ನನ್ನದೇ ಕಂಪ್ನಿ ದೊಡ್ಡದಾಗಿ ಬೆಳೆದಿದೆ, ನಾನು ಒಳ್ಳೆ ಹೆಸರು ಮಾಡಿ ಇಲ್ಲ, ಇವಾಗ ನಾನು ಒಳ್ಳೆ ಹೆಸರು ಮಾಡಿದ್ದೀನಿ, ನನ್ನ ಕಂಪ್ನಿನ ಹೈಲೈಟ್ ಮಾಡ್ಕೊತೀನಿ. ಯಾಕಂದರೆ ಆ ಕ್ಷಣಕ್ಕೆ ಅವರೇ ನನಗೇನು ಫ್ರೀಯಾಗಿ ಏನು ಮಾಡಿರಲಿಲ್ಲ, ದುಡ್ಡು ಕೊಟ್ಟಿದ್ದೀವಿ. ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಬೇರೆ ಬೇರೆ ಕಡೆಯಲ್ಲಿ ವಿದ್ಯಾಸಂಸ್ಥೆ, ನಾನು ಒಂದು ಡಿಗ್ರಿ ಮಾಡಿದೆ, ಇಂಥ ಒಂದು ಕಡೆ ನಾನು ಮಾಡಿದೆ, ಅಥವಾ ಇನ್ನೊಂದು ಕಡೆ ಈ ರೀತಿಯಾಗಿ ಮಾಡಿದೆ. ಯಾಕಂತ ಹೇಳಿದ್ರೆ ಈಗ ಸುಮಾರು ಜನ ಹೊರಗಡೆ ಬರ್ತಾ ಇದ್ದಾರೆ, ಪಾಸ್ಔಟ್ ಆಗಿ ಬರ್ತಾರೆ. ಈಗ 10ನೇ ಕ್ಲಾಸೋ PUCನೋ ಡಿಗ್ರಿನೋ ಏನೋ ಮಾಡ್ಕೊಂಡು ಬರ್ತಾರೆ. ಈ ಸುರೇಶ್ ಅವರು ಈ ರೀತಿಯಾದ ಇಂಪ್ರೂವ್ಮೆಂಟ್ ಆದ್ರಲ್ಲ, ನಾನು ಅದೇ ಮಾಡಬೇಕು ಅಂತ ಇರುತ್ತೆ. ಅದಕ್ಕೆ ಒಳ ವಿಚಾರಗಳು ಗೊತ್ತಾಗಲಿ ಅಂತ.
ಸರ್ ಇವಾಗ 14 ವರ್ಷ ಹಿಂದೆ ನಾನು ಹೋಗಿ ಸೇರ್ಕೊಂಡಿದ್ದು. ಇವಾಗ ನನ್ನದೇ ಕಂಪ್ನಿ ದೊಡ್ಡದಾಗಿ ಬೆಳೆದಿದೆ. ನಾನು ಟ್ರೈನಿಂಗ್ ಕೊಡ್ತೀನಿ. ನಾವು ಸ್ಪೀಚ್ಗಳನ್ನ ನಾವು ಸೆಷನ್ಗಳನ್ನ ತೊಗೋತೀವಿ. ನಮ್ಮ ಹತ್ರನೂ ಇಂಟರ್ನ್ಶಿಪ್ ಮಾಡೋಕ್ಕೆ ಬರ್ತಾರೆ. 10ನೇ ಕ್ಲಾಸ್ ಕಲ್ತಿರೋರು ನನ್ನ ಹತ್ರನೂ ಇದ್ದಾರೆ. ಇಂಜಿನಿಯರ್ಗಳು ಕೆಲಸ ಮಾಡ್ತಾ ಇದ್ದಾರೆ, ಸೈಟ್ ನೋಡ್ಕೋತಾ ಇದ್ದಾರೆ, ಕೆಲಸ ನೋಡ್ಕೊಂಡ್ರೆ ಎಲ್ಲವೂ ಮಾಡ್ತಾರೆ. ಮಾಡಲ್ಲ ಅಂತ ಯಾವುದೂ ಇಲ್ಲ. ನಮ್ಮ ಹತ್ರ ಇರೋಂಥ ಒಬ್ಬ ಟ್ಯಾಲೆಂಟೆಡ್ ಕಾರ್ಪೆಂಟ್ರು 2ನೇ ಕ್ಲಾಸ್ ಓದಿರೋದು. ಅವನ ಹತ್ರ ಕೆಲಸ ಹೆಂಗೆ ಮಾಡ್ತಾನೆ ಅಂತಂದರೆ, ನಮಗೂ ಕೂಡ ಕೆಲಸ ಓದಿರೋರ್ಗೂ ಕೆಲಸ ಮಾಡೋಕ್ಕೆ ಬರಲ್ಲ. ಆ ಥರ ಅವ್ರವ್ರದ್ದೇ ಟ್ಯಾಲೆಂಟ್ ಇರ್ತದೆ. ಎಲ್ಲರೂ ಕೂಡ ನನ್ನ ಥರನೇ ಎಲ್ಲರೂ ನಾನು 10ನೇ ಕ್ಲಾಸ್ ಕಲ್ತ ತಕ್ಷಣ ನಾನು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ಆಗಬೇಕು ಅನ್ನೋದಿರಲ್ಲ ಸರ್. ಯಾಕಂದರೆ ಎಂಡ್ ಆಫ್ ದ ಡೇ ನಮಗೇನು ಬರುತ್ತೆ, ಟ್ಯಾಲೆಂಟ್ ಇರಬೇಕು ಸರ್. ಯಾವುದೇ ಒಂದು ವಿಷಯನ ನಾವು ಹೇಳಿದ ತಕ್ಷಣ ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ನಮ್ಮ ಹತ್ರ ಇತ್ತು ಅಂದರೆ ನಾವು ಏನಾದರೂ ಒಂದು ಮಾಡೋಕ್ಕಾಗೋದು. ಈಗ ನೀವು ಈ ಹಿಂದೆ ಒಬ್ಬ ಪ್ರೊಡ್ಯೂಸರು ಅಥವಾ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದಾಗ ಆ ವ್ಯಕ್ತಿ ಏನು 29,000ನೋ ಇಲ್ಲ ಕಡಿಮೆನೋ ಇಲ್ಲ ಕೆಟ್ಟ ರೀತಿಯಲ್ಲಿ ನೋಡ್ಕೊಂಡ ಅಂತ ಹೇಳಿ ಆ ವ್ಯಕ್ತಿ ಬಗ್ಗೆ ಮಾತ್ರ ಅವ್ನು ಮೈನಸ್ ಇರುತ್ತೆ, ಆ ವ್ಯಕ್ತಿನ ದೂರ ತಳ್ಳೋಣ. ಆದರೆ ಒಂದು ವಿದ್ಯಾಸಂಸ್ಥೆ ಅಂದಾಗ ಆ ವಿದ್ಯಾಸಂಸ್ಥೆ ಹೆಸರು ಹೇಳೋಕ್ಕೂ ಕೂಡ ಕಷ್ಟ ಆಗುತ್ತಾ ಸರ್? ಆ ಥರ ಏನಿಲ್ಲ. ವಿದ್ಯಾಸಂಸ್ಥೆ ಅಲ್ಲ, ಅದೊಂದು ಕಂಪನಿ. ಕಂಪ್ನಿಯಲ್ಲಿದ್ದಾಗ ಅದು ಆಗುತ್ತೆ. ನಿಮ್ಗೆ ಹೇಳಿದ್ರಿ, ನನ್ನನ್ನು ಕೇಳಿದ್ರಿ ನೀವು, ಆಫ್ ರೆಕಾರ್ಡ್ ನಾನು ತೋರಿಸ್ತೀನಿ ಅಂತ ಹೇಳಿದೆ. ಇದೇ ವ್ಯಕ್ತಿ ಅವರು. ಇವೆಲ್ಲ ಹೇಳೋಕ್ಕೆ ಆಗದೆ ಇರೋಂಥ ಸಿಚುವೇಶನ್ಗಳು ತುಂಬ ಅದು ಇರ್ತವೆ ಸರ್. ಪರ್ಸ್ನಲಿ ಒಂದೇನೋ ಇರ್ತದೆ, ಒಂದೇನೋ ಕನೆಕ್ಟಿವಿಟಿ ಇದ್ದಾಗಲೇ ಅದು ಮಾಡಲ್ಲ ನಾನು ಯಾವುದನ್ನು ಕೂಡ. ಎಲ್ಲಿ ಯಾವ ವಿಷಯನ ಹೇಳಬೇಕು, ಯಾವುದನ್ನು ಹೇಳಬಾರ್ದು. ನನಗೆ ನಾನು ಅದನ್ನು ಫುಲ್ ಸ್ಟಾಪ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನಾನು ಈಗ ನಿಮ್ಮನ್ನು ಕೆದಕುವಂಥ ಕೆಲಸಗಳು ಮಾಡ್ತಾ ಇಲ್ಲ. ನಿಮ್ಮ ಬಾಯಿಂದ ಬರುತ್ತಾ ಅಥವಾ ಬರಲ್ವಾ ಅನ್ನೋ ರೀತಿಯಲ್ಲಿ ನಾನೀಗ ಕೇಳ್ತಾ ಇರೋದು ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಇಲ್ಲ ಸರ್, ಆ ಥರ ಏನು ಉದ್ದೇಶ ಇಲ್ಲ ಸರ್. ನನಗೆ ಹೇಳಬೇಕು ಅನಿಸಿದ್ರೆ ಹೇಳ್ತೀನಿ ಸರ್, ಇಲ್ಲ ಅಂದರೆ ಹೇಳಕ್ಕೆ ಹೋಗೋಲ್ಲ ನಾನು. ಏನೋ ಒಂದು ಇರ್ತದೆ, ಹೇಳದೇ ಇರೋ ಉದ್ದೇಶನೂ ಏನೋ ಒಂದು ಇರ್ತದೆ, ಅದಕ್ಕೆ ಹೇಳೋಕ್ಕೆ ಇಷ್ಟಪಡಲ್ಲ ಸರ್ ಅಷ್ಟೇ. ಇನ್ನೊಂದು ಬಂದು, ಈ ನೀವು ವಿಜಯನಗರನೋ ಅಥವಾ ಬೇರೆ ಭಾಗಕ್ಕೆ ಬಂದಾಗ ಒಬ್ಬ ವ್ಯಕ್ತಿ ಮಾಮೂಲಿ ಒಂದು ಈ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ಬಂದ ನಂತರದಲ್ಲಿ ನಿಮಗೊಂದು ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಕೊಡ್ತಾರೆ. ಅದರಲ್ಲಿ 15ರಿಂದ 20 ಲಕ್ಷ ಅಷ್ಟು ನೀವು ಯಾವುದೋ ಒಂದು ಇಂಟರ್ವ್ಯೂ ನೋಡೋದು ಲೆಕ್ಕಾಚಾರದಲ್ಲಿ ನಾ ಹೇಳೋ ಪ್ರಕಾರ ನೀವು ಹೇಳೋದು. ಈಗ ಈ ರೀತಿಯಾದಂಥ ಸಮಸ್ಯೆಗಳಾದವು ಅಂದರೆ, ನನಗೆ ಅಪೋಸಿಟ್ ಇದ್ದಂಥ ವ್ಯಕ್ತಿ ಯಾರು ನನಗೆ ಕೆಲಸ ಕೊಟ್ಟರು ಅಥವಾ ಕನ್ಸ್ಟ್ರಕ್ಷನ್ ಮಾಡೋ ಕೊಟ್ಟರು ಅವರೇ ನನಗೆ ಹಣವನ್ನು ಬಾಕಿ ಉಳಿಸ್ಕೊಂಡ್ರು. ಆವಾಗ ನಾನು ತೊಡೆ ತಟ್ಟಿ ಹೇಳಿದೆ, ಈ ರೀತಿಯಾಗಿ ನೀವು ಗೋಲ್ಡ್ ಹಾಕ್ಕೊಂಡು ನೀವು ಓಡಾಡುವಂಥ ಕಾರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಲೆವೆಲ್ಗೆ ನಾನು ಈ ರೀತಿಯಾಗಿ ಓಡಾಡ್ತೀನಿ ಅಂಥೇಳಿ ಬರ್ತೀರಿ. ಅದಾದಮೇಲೆ ಸರ್ 2017ರಲ್ಲಿ ಮೇ ಬಿ ನವೆಂಬರ್ ಅನಿಸುತ್ತೆ, ನವೆಂಬರ್ ಡಿಸೆಂಬರ್ ಇರ್ಬೋದು. ಆ ಟೈಮಲ್ಲಿ ನಾನು ಜಯನಗರದಲ್ಲಿ, ಇದು ವಿಜಯನಗರದಲ್ಲಿ ನಮ್ಮದೇ ಇಲ್ಲೇ ನಿಯರೆಸ್ಟ್ ಒಂದು 3 ಫ್ಲೋರ್ದು ಒಂದು TV ಚಾನಲ್ ಸ್ಟುಡಿಯೋ ಮಾಡ್ತಾ ಇರ್ತೀನಿ ಸರ್. ಒಪ್ಕೊತೀನಿ ಒಂದು ಸಮ್ ಅಮೌಂಟಿಗೆ. ಒಂದು 15 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ಕೆಲಸ ಪ್ರಾರಂಭ ಮಾಡ್ತೀನಿ. ಸಡನ್ನಾಗಿ ಒಂದಿನ ಮಧ್ಯರಾತ್ರಿ ಕರೆದು, ಇಲ್ಲ ಸುರೇಶ್ ಬೇಡ, ನಮಗೆ ನಾವು ಬೇರೆ ಒಂದು ಟೀಮ್ ಬಂದಿದೆ. ಯಾಕಂದರೆ ಆ ಟೀಮ್ಗಳೆಲ್ಲ ಹೆಸರು ನಾನು ಹೇಳ್ಬೋದು ಸರ್, ಎಲ್ಲ ಕಾಂಟ್ರವರ್ಸಿ ಹೆಸರುಗಳಿರೋದು. ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಸರ್. ಯಾವುದನ್ನು ನನಗೆ ಬೇಕಾಗಿಲ್ಲದೆ ಇರೋದು, ಈ ಕ್ಷಣಕ್ಕೆ ನನಗೆ ಬೇಕಾಗಿಲ್ಲದೆ ಇರೋದು. ದೇವರು ಇವತ್ತು ಚೆನ್ನಾಗಿಟ್ಟಿದ್ದಾನೆ, ಅದನ್ನು ಯಾವುದನ್ನೋ ಹೇಳ್ಕೊಂಡು, ಹಳೇದನ್ನು ಹೇಳ್ಕೊಂಡು ನನಗೆ ಇನ್ನೊಂದೇನೋ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನನಗೆ ಕೊಟ್ಟಿರೋಂಥ ಹೆಸರುಗಳು ನಿಮ್ಗೆ ಹೇಳಿದ್ರು ಕೂಡ ನಿಮಗೂ ಗೊತ್ತಿರುತ್ತೆ. ಆ ಹೆಸರುಗಳೆಲ್ಲ ಚಿರಪರಿಚಿತ ಹೆಸರುಗಳೇ, ಯಾವುದು ಚಿರಪರಿಚಿತ ಇಲ್ಲದೆ ಇರೋಂಥದ್ದೇನಿಲ್ಲ. ಬೇರೆ ಒಂದು ಹೆಸರಾಂತ ಸಂಸ್ಥೆಯಿಂದ ಕೆಲಸ ಬಿಟ್ಟು ಇಲ್ಲಿಗೆಲ್ಲ ಬಂದು ಜಾಯ್ನ್ ಆಗಿರ್ತಾರೆ. ಅವ್ರು ಜಾಯ್ನ್ ಆದಾಗ ಅಲ್ಲಿಗೆ ನಮ್ಮ ಅವಶ್ಯಕತೆ ಆ ಓನರ್ಗೆ ಮುಗೀತದೆ. ಅವತ್ತು ಅವ್ರು ಹೇಳ್ತಾರೆ, ಇಲ್ಲ ಸುರೇಶ್ ನನಗೆ ಟೀಮ್ ಸಿಕ್ಕಿದೆ, ನಾನು ಅವ್ರ ಕಡೆಯಿಂದ ಮಾಡಿಸ್ಕೊತೀನಿ, ನಿಮ್ಮ ಕೆಲಸ ಸಾಕು ಅಂತ ಹೇಳ್ತಾರೆ. ನಾನು ಅವ್ರು ರಿಕ್ವೆಸ್ಟ್ ಮಾಡ್ಕೋತೀನಿ, ಸರ್ ನನ್ನ ಕೈಯಿಂದ ಹಾಕಿರೋ ದುಡ್ಡಾದರೂ ನನಗೆ ಕೊಡಿ ವಾಪಸ್ಸು, ನಿಮ್ಮದು ಕೆಲಸ ಮಾಡಿಕೊಟ್ಟಿದ್ದೀನಿ. ಇಲ್ಲ ಆಗಲ್ಲ ಕೊಡೋಕ್ಕೆ, ನೀನೇ ನಮಗಿನ್ನ ದುಡ್ಡು ಕೊಡಬೇಕು ಅಂತ ಬೆದರಿಸಿ ನಮ್ಮನ್ನು ಕಳಿಸ್ತಾರೆ. ಆವಾಗ ನಮ್ಮ ಶಕ್ತಿ ಅಷ್ಟೇ ಇತ್ತು ಸರ್. ಯಾರ ಹತ್ರನೂ ಹೊಡೆದಾಡೋ ಶಕ್ತಿ ಇರಲಿಲ್ಲ, ಅವ್ರ ಹತ್ರ ಆಪೋಸಿಟ್ ನಿಂತ್ಕೊಳ್ಳೋ ಶಕ್ತಿ ಇರಲಿಲ್ಲ. ಅದನ್ನೇ ಹಠವಾಗಿ ತೊಗೊಂಡು ಚಾಲೆಂಜ್ ಮಾಡ್ಕೊಂಡು ಬಂದೆ. ನೀವು ಆಫ್ ದ ರೆಕಾರ್ಡ್ ಕೇಳಿ ಯಾವ್ಯಾವ ಹೆಸರುಗಳು ಅಂತ ಹೇಳ್ಬಿಟ್ಟು ವಿತ್ ಪ್ರೂಫ್ ಸಮೇತ ಹೇಳ್ತೀನಿ. ಬೇಡ ಸರ್, ಅವರು ಒಂದು ಕಡೆ ಎಲ್ಲೋ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಇದ್ದಾರೆ ಇವತ್ತು. ಅವರು ನಾನೇನಾರು ಅವ್ರ ಹೆಸರು ಹೇಳಿದ್ರೆ ಅವ್ರಿಗೂ ಅದೊಂದು ಕಪ್ಪು ಚುಕ್ಕಿ ಆಗುತ್ತೆ. ಅದನ್ನು ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಸರ್. ನನಗೆ ಯಾರೋ ಮಾಡಿದ್ರು ಅವತ್ತು ಅಂತ ಹೇಳ್ಬಿಟ್ಟು ಇವತ್ತು ನಾನು ಇನ್ನೊಬ್ಬ ವ್ಯಕ್ತಿಗೆ ನಾನು ಮಾಡೋಕ್ಕೆ ಸರ್ ಇಷ್ಟ ಇಲ್ಲ ನನಗೆ. ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ. ಇವತ್ತು ಜೊತೆಗೆ ಚೆನ್ನಾಗಿ ಫೋನ್ ಮಾಡ್ತಾರೆ, ಮಾತಾಡ್ತಾರೆ, ಚೆನ್ನಾಗಿದ್ದೀವಿ, ಏನೂ ತೊಂದರೆ ಇಲ್ಲ ಸರ್, ಅಭ್ಯಂತರಗಳು ಯಾವುದೂ ಇಲ್ಲ, ತುಂಬ ಚೆನ್ನಾಗಿದ್ದೀವಿ. ಇವತ್ತು ಅವರು ನಾವು ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ, ಮಾತಾಡ್ತಾರೆ, ಫೋನ್ ಮಾಡ್ತಾರೆ. ನಾನು ಬಿಗ್ ಬಾಸಿಂದ ಬಂದ ತಕ್ಷಣ ನನಗೆ ಫೋನ್ ಮಾಡಿ ವಿಶ್ ಮಾಡಿದರು, ಮಾತಾಡಿದ್ರು, ಚೆನ್ನಾಗಿದ್ದೀವಿ ಇವತ್ತೆಲ್ಲವೂ ಕೂಡ. ಬಟ್ ಆ ಕಂಪ್ನಿ ತೆಗೆದಂಥ ಓನರ್ಗಳು ಇವತ್ತಿಲ್ಲ, ಅವ್ರ ಇಡೀ ಫ್ಯಾಮ್ಲಿ ಇಲ್ಲ ಇವತ್ತು. ಅದಕ್ಕೆ ನನಗೆ ಮನಸ್ಸಿಗೆ ತುಂಬ ಬೇಜಾರಿದೆ. ಕೋವಿಡ್ ಟೈಮಲ್ಲಿ ಪಾಪ ಎಲ್ಲರೂ ತೀರ್ಕೊಂಡ್ರು ಅವರು. ಬಟ್ ಅದಕ್ಕಿಂತ ಮುಂಚೆ ಅವ್ರ ತಂದೆ ಅಡ್ಮಿಟ್ ಆದಾಗ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೆ. ಅವತ್ತೇ ಅವ್ರು ನನಗೆ ಹೆಸರಿಟ್ಟಿದ್ದು ಗೋಲ್ಡ್ ಸುರೇಶ್ ಅಂತ ಹೇಳ್ಬಿಟ್ಟು. ಅದೇ ಹೆಸರು ಇವತ್ತು ನನಗೆ ಉಳ್ಕೊಂಡಿದೆ ಅಷ್ಟೇ. ಕೆಲಸಗಳನ್ನು 2011ರಿಂದ ಬಂದು ಮಾಡ್ಕೊಂಡು ಬರ್ತೀರಿ. ಅದಾದಮೇಲೆ ಒಂದು ಪತ್ರಿಕೋದ್ಯಮದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರಿ ಅನ್ನೋ ಒಂದು ಮಾಹಿತಿ ಬಂತು.
ಇದು ಹೌದಾ? ಸರ್ ಪತ್ರಿಕೋದ್ಯಮ ಅಲ್ಲ, ನಾನೇ ಓಪನ್ ಮಾಡಿದ್ದೆ, ಒಂದು ಚಾನಲ್ನ ಓಪನ್ ಮಾಡಿದ್ದೆ ಸರ್. ನನ್ನ ಹತ್ರ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಿದ್ದೆ. ರನ್ ಮಾಡೋಕ್ಕಾಗಲಿಲ್ಲ ನಮ್ಮ ಕಡೆಯಿಂದ. ಚಾನಲ್ ರನ್ ಮಾಡೋದು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ನಾನು ಸ್ಟುಡಿಯೋಗಳನ್ನ ಸೆಟಪ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಿತ್ತು ಅದು ಕಮ್ಮಿ ಕಾಸ್ಟಲ್ಲಿ ಹೇಗೆ ಚಾನಲ್ನ ಮಾಡ್ಬೋದು ಅಂಥೇಳಿ. ಆ ಒಂದು ಉದ್ದೇಶದಿಂದ ನಾನು ಮಾಡಿದ್ದೆ. ಅದು ನಮ್ಮ ಕಡೆಯಿಂದ ರನ್ ಮಾಡೋಕ್ಕಾಗಲ್ಲ, ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಕರೆಕ್ಟಾಗಿ, ರೆವಿನ್ಯೂ ಜನ್ರೇಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕಡೆಯಿಂದ, ಅದಕ್ಕೆ ಕ್ಲೋಸ್ ಮಾಡಿದೆ ಸರ್. ಓಕೆ. ಇನ್ನು ಬಂದು ಈಗ 2016ವರೆಗೂ ಕೂಡ ಆಯಿತು ಒಂದು ಕೆಲಸ. ಅದಾದಮೇಲೆ ಯಾವ ರೀತಿಯಾಗಿ ಲೈಫು ಅಂದರೆ ಈ ಒಂದು ಹದ, ಈಗ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ನಿಮ್ಮ ಇಂಟೀರಿಯರ್ ಇರ್ಬೋದು, ಈ ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳು ಇಂಟೀರಿಯರ್ ವಿಚಾರ ಸಂಬಂಧಪಟ್ಟಂಗೆ ಅಥವಾ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುಂದೆ ಪ್ರಾಜೆಕ್ಟ್ಗಳು ಎಷ್ಟಿದ್ದಾವೆ ಸರ್? ಸುಮಾರು ಒಂದು 5-6 ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದೀನಿ ಸರ್. ಎಲ್ಲ MNC ಕಂಪ್ನಿಗಳ ಪ್ರಾಜೆಕ್ಟು. ಯಾಕಂದರೆ ಅವ್ರದ್ದು ಒಂದು ಪ್ರೋಟೋಕಾಲ್ ಇರ್ತದೆ, ನಮ್ಮದು ಒಂದು ಪ್ರೋಟೋಕಾಲ್ ಇರ್ತದೆ, ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಎಲ್ಲ ಸೇಮ್ ಕಂಪ್ನಿಗಳೆಲ್ಲ ಕೆಲಸ ಮಾಡ್ತೀನಿ ಸರ್. ನಾನೇನು ಹೊಸ ಕಂಪ್ನಿಗಳು ಯಾವುದೂ ಟಚ್ ಮಾಡಲ್ಲ. ನಾನು ಅಡ್ವರ್ಟೈಸ್ಮೆಂಟ್ ಯಾವುದ್ರಲ್ಲೂ ಇಲ್ಲ ನನಗೆ. ನಾನು ಯಾವುದೇ ಥರದ ಗೂಗಲ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕೊಡಲ್ಲ. ಬೇರೆ ಯಾವುದೇ ಥರದ ಗೂಗಲ್ ಅಡ್ವರ್ಟೈಸ್ಮೆಂಟ್ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಾವು ಯಾವುದ್ರಲ್ಲೂ ಇಲ್ಲ. ನನಗೆ ಅದು ಬೇಡವೇ ಬೇಡ. ನನ್ನ ಕೆಲಸನ ನೋಡಿ ಯಾರು ಕೆಲಸ ಕೊಡ್ತಾರೆ, ನಿಮಗೆ ಕೆಲಸ ಮಾಡಿಕೊಟ್ನಾ, ನಿಮಗೆ ಖುಷಿ ಆಯಿತಾ, ನೀವು ಇನ್ನೊಂದು 10 ಜನಕ್ಕೆ ಹೇಳ್ತೀರಾ, ಅದರಿಂದ ಕೆಲಸ ಬಂದರೆ ಸಾಕು ನನಗೆ. ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅಲ್ಲಿಂದ ತೊಗೊಳೋದು ನನಗೇನು ಬೇಕಾಗಿಲ್ಲ. ಈ ಥರ ಉದ್ದೇಶ ಇರುವಂಥವ್ನು ನಾನು. ಸದ್ಯಕ್ಕೆ ಪ್ರೆಸೆಂಟಾಗಿ ಒಂದು 4 ಪ್ರಾಜೆಕ್ಟ್ ನಡೀತಾ ಇದ್ದಾವೆ. ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ಸರ್. ಕಂಪ್ನಿ ಒಳ್ಳೆ 150 ಜನ ಎಂಪ್ಲಾಯ್ಗಳಿದ್ದಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದು ಸೇಮ್ ಕಂಪನಿ ಹೆಸರಲ್ಲೇ ನಡ್ಕೊಂಡು ಹೋಗ್ತಾ ಇದೆಯಾ, ಅಥವಾ ಈಗ ಬೇರೆ ಬೇರೆ ಪ್ರಾಜೆಕ್ಟ್ಗಳಿರ್ತವೆ, ಆ ಪ್ರಾಜೆಕ್ಟ್ಗಳು ಹೇಗೆ ಸರ್? ಯಾವ ರೀತಿಯಾದಂಥ ಇಂಟೀರಿಯರು ಅಥವಾ ಬೇರೆ ಕೆಲಸಗಳನ್ನು ಮಾಡ್ತೀವಿ ಸರ್? ನಮಗೆ ಹೇಗೆ ಅಂತಂದರೆ, ಗೋರ್ಮೆಂಟ್ ಟೆಂಡರ್ ಹೇಗಾಗುತ್ತೆ ಅದೇ ಥರ ನಮ್ಮ ಪ್ರೈವೇಟ್ ಟೆಂಡರ್ ಆಗುತ್ತೆ ಸರ್. ಪ್ರೈವೇಟ್ ಟೆಂಡರ್ಗೆ ಹಾಕ್ತೀವಿ, ಅಪ್ಲೈ ಮಾಡ್ತೀವಿ ನಾವು ಫಸ್ಟು. ಹಾಕ್ಬಿಟ್ಟು ಅಲ್ಲಿಂದ ಪ್ರಾಜೆಕ್ಟ್ ಎತ್ಕೋತೀವಿ. ಇಲ್ಲ ಸರ್, ಕ್ಲಾಸ್ 1 ನನಗೆ ಗೋರ್ಮೆಂಟ್ ಪ್ರಾಜೆಕ್ಟ್ ಮಾಡದೇ ಇರೋದಕ್ಕೆ ನನಗೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಅವಶ್ಯಕತೆ ಬರಲ್ಲ ಸರ್. ನಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆ ಸರ್. ಒಂದು ಪ್ರೊಪ್ರೈಟರ್ ಕಂಪ್ನಿನೂ ಕೂಡ ಇದೆ. 2 ಕಂಪ್ನಿ ರನ್ ಮಾಡ್ತೀನಿ ಇವಾಗ ಸದ್ಯಕ್ಕೆ. 2 ಕಂಪ್ನಿಯಲ್ಲೂ ಅವ್ರದ್ದು ಅದೇ ಅಂತ ಒಂದೊಂದು ವರ್ಕ್ಗಳನ್ನ ಮಾಡ್ತೀವಿ. ಒಂದರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಒಂದರಲ್ಲಿ ಇಂಟೀರಿಯರ್ ವರ್ಕ್ನ ಮಾಡ್ತೀವಿ. ಈಗ ನಮ್ಮ ಚಾನಲ್ಲು ಕೂಡ ಈಗ ಸ್ಟೋರಿಗಳನ್ನು ಮಾಡ್ತಾ ಇದ್ದೀವಿ. ನೀವು ಈಗ ಎಲ್ಲೂ ಕೂಡ ಆ್ಯಡ್ಗಳನ್ನು ಕೊಡಲ್ಲ, ಇನ್ನೊಂದೇನೋ ಮಾಡಲ್ಲ ಅಂತ. ಕೆಲವು ಪ್ರಾಜೆಕ್ಟ್ಗಳನ್ನ ಹೇಳಿದಾಗ ನಿಮಗೆ ಅದು ಪ್ಲಸ್ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ, ಇಂತಿಂಥ ಕಡೆ ಎಲ್ಲ ಕೆಲಸ ಮಾಡಿದ್ರಲ್ಲ, ನಮ್ಮ ಕಡೆ ಮಾಡಿದ್ರೆ ಹೆಂಗೆ ಮಾಡ್ಬೋದಲ್ಲ, ಸುರೇಶ್ ಅವರು ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಬರಲೇಬೇಕು ಅಂತ ಹೇಳಿ ನಿಮಗೆ ಹುಡ್ಕೊಂಡು ಬರುವಂಥ ಕೆಲಸಗಳು ಮಾಡ್ತಾರೆ ಸರ್. ಇಲ್ಲ, ಅದನ್ನು ನಮಗೆ ಇಷ್ಟು ದಿವಸ ನಾವೆಲ್ಲೂ ಮಾಡಿಲ್ಲ ಅದನ್ನು. ಈಗ ಬಿಗ್ ಬಾಸಿಂದ ಬಂದ ಮೇಲೆ ತುಂಬ ಬೇಡಿಕೆ ಬರ್ತಾ ಇದೆ, ಅದನ್ನು ನೀವು ಮಾಡಿ 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 ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ಅದಕ್ಕೆ ಆದಂಥ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ವಿ ನಾವು. ಒಂದು ದೊಡ್ಡ ಮಟ್ಟದಲ್ಲಿ ಅಡ್ವರ್ಟೈಸ್ಮೆಂಟ್ ನಾವು ಈ ಸಲ ಕೊಡೋಣ, ಒಂದು ಸಲ ಫಸ್ಟ್ ಟೈಮ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಸರ್. ಅದಾದಮೇಲೆ ಅದರದ್ದು ರೆಸ್ಪಾನ್ಸ್ ಹೇಗೆ ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ನಾವು ಮುಂದಿನ ಸ್ಟೆಪ್ನ ತೊಗೋಬೇಕಂತ ಇದ್ದೀನಿ ಸರ್. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಏನಂತ ಹೇಳಿದ್ರೆ, ಯಾವುದೋ ಒಂದು ರಿಯಾಲಿಟಿ ಶೋಗೆ ಹೋದ್ರೂ ಸಾಕಪ್ಪ, ಈ ಲೈಫು ಹಿಂಗಿದ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ನಿಮಗೆ ಬಯಸದೇ ಬಂದ ಭಾಗ್ಯ ಅಂತ. ಈಗ ಇಷ್ಟು ದಿವಸ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಕೊನೆ ಹಂತದಲ್ಲಿ ನಿಮಗೆ ಬಂತು ಈ ರೀತಿಯ ಕಾಲು. ಅಂದರೆ ಯಾವ ವಿಚಾರದಲ್ಲಿ ಇಷ್ಟೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೆಸರು ಮಾಡಿದವರು ಇರ್ತಾರೆ, ಅನ್ನೋ ಒಂದೊಂದು ಉದ್ಯಮ ಅಥವಾ ಬೇರೆ ಯಾವುದೋ ವಿಚಾರದಲ್ಲಿ ಇರ್ತಾರೆ. ಅದು ಯಾವ ರೀತಿಯಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ರು ಸರ್? ಸೆಲೆಕ್ಟ್ ಹೇಗೆ ಮಾಡಿದ್ರು ಅಂತ ನನಗೂ ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು, ಚಾನಲ್ ಅವ್ರನ್ನೇ. ಬಟ್ ನನ್ನ ಪ್ರೊಫೈಲ್ ಅವ್ರ ಹತ್ರ ಹೋಗುತ್ತೆ ಸರ್. ಹೋದಾಗ ಒಂದು 7 ಮೀಟಿಂಗ್ಗಳು ಮಾಡ್ತಾರೆ ನನ್ನ ಜೊತೆಗೆ. 7 ಮೀಟಿಂಗನ್ನು ಮಾಡಿದ್ಮೇಲೆ ಅವರು ಕೊನೆ ಮೂಮೆಂಟ್ಗೂ ನಂದೆಲ್ಲ VT ಶೂಟ್ ಆದಮೇಲೆ ಕೂಡ ಅವ್ರು ಹೇಳ್ತಾರೆ, ಸರ್ ನಾವು ಕನ್ಫರ್ಮ್ ಅಂತ ಕೊಡಲ್ಲ, ನೀವು ಒಳಗಡೆ ಹೋಗೋವರೆಗೂ ನಾವು ಯಾವುದೇ ಥರದ ಗ್ಯಾರಂಟಿ ಇರಲ್ಲ ಅಂತಲೇ ಹೇಳಿರ್ತಾರೆ. ಅಗ್ರಿಮೆಂಟಲ್ಲಿ ಕೂಡ ಅದೇ ಥರನೇ ಇರ್ತದೆ. ಆ ಥರ ಇದ್ದಾಗ ಆಯಿತು, ಓಕೆ ಸರ್, ನನ್ನದು ಪ್ರೊಫೈಲ್ ನಿಮ್ಮ ಹತ್ರ ಬಂದದ್ದೇ ಹೆಚ್ಚು, ಇಲ್ಲಿವರೆಗೆ ಬಂದು ಇಷ್ಟುವರೆಗೆ ಕಾನ್ವರ್ಸೇಷನ್ ಮಾಡಿದ್ದೀನಿ, ಮುಂದಿನ ನೋಡ್ಕೊಳ್ಳೋಣ ಸರ್ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀನಿ ನಾನು ಅಷ್ಟೇ. ಕೊನೆಗೆ ಇನ್ನು 3 ಡೇಸ್ ಇರ್ತಾ ನನಗೆ ವಾಪಸ್ ಫೋನ್ ಮಾಡ್ತಾರೆ, ಸರ್ ನೀವು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಷ್ಟೇ ಸರ್. ಓಕೆ. ಮತ್ತು ಈ ಬೇರೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಮಾಧ್ಯಮದಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ತಗೊಂತೀರಿ, ಅದು ಯಾವ್ದು ಸರ್? ಸರ್ ಅದು ಯುವರತ್ನ ಅವಾರ್ಡ್ ಅಂತ ಕೊಡ್ತಾರೆ ಸರ್. ಅದು ನನ್ನ ಸ್ನೇಹಿತರುಗಳಲ್ಲಿ ಕೆಲಸ, ನಾನು ಹೇಳಿದ್ರೆ ಮೀಡಿಯಾದಲ್ಲಿ ನನಗೆ ಭಾಳ ಸ್ನೇಹಿತರುಗಳಿದ್ದಾರೆ ಸರ್. ನಾನು ಎಲ್ಲೂ ಕೆಲಸ ಮಾಡಿದ್ರು ಕೂಡ ಯಾವುದೋ ಒಂದು ಫೋಟೋ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೂ ಹಾಕಿಲ್ಲ ಇಲ್ಲಿವರೆಗೆ. ಅದಕ್ಕೆ ಆದಂಥ ಒಂದು ವೆಬ್ಸೈಟ್ ಕೂಡ ನಾನು ಮಾಡ್ಕೊಂಡಿಲ್ಲ. ಅದಕ್ಕೆ ಯಾವುದೇ ಥರ ಡಾಕ್ಯುಮೆಂಟ್ಗಳನ್ನ ನಾನು ರೆಡಿ ಮಾಡಿ ನಾನು ಯಾವತ್ತೂ ನಾನು ಇಟ್ಕೊಂಡಂಥವನಲ್ಲ. ಬಟ್ ನನ್ನ ಜೊತೆಗಿರೋಂಥ, ಯಾಕಂದ್ರೆ ನೀವು ಒಳ್ಳೆ ಸ್ನೇಹಿತರಿದ್ದಾಗ ನಿಮಗೆ ಗೊತ್ತು, ನನ್ನ ಅಕ್ಕಪಕ್ಕದಲ್ಲಿದ್ದಾಗ ನಾನು ಏನು ಮಾಡ್ತೀನಿ, ಹೇಗಿದ್ದೀನಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದು ಅಲ್ಲಿರುವಂಥ ನನ್ನ ಸ್ನೇಹಿತರಿಗೊಬ್ಬರಿಗೆ ಗೊತ್ತಿತ್ತು ಅದೆಲ್ಲವೂ ಕೂಡ. ಆವಾಗ ಅವರೊಂದು ಪ್ರಪೋಸಲ್ ಇಡ್ತಾರೆ ನನ್ನ ಹತ್ರ, ಈ ಥರ ನೀನು ಬರಬೇಕು, ಒಂದು ಅವಾರ್ಡ್ ಕೊಡ್ತಾಯಿದ್ದೀನಿ ನಿನಗೆ,
ನಾನು ಹೇಳ್ತೀನಿ, ನಾನು ಯಾವ ಸೀಮೆ, ನನಗೆ ಯಾಕ್ರಿ ನೀವು ಅವಾರ್ಡ್ ಕೊಡ್ತೀರಾ ಅಂತ ಹೇಳ್ತೀನಿ. ಅವಾಗ ಅವರೆಲ್ಲವೂ ಹೇಳ್ತಾರೆ, ನನ್ನ ಅಷ್ಟು ಬಯೋಡಾಟಾ ಅವ್ರು ಕಲೆಕ್ಟ್ ಮಾಡಿರ್ತಾರೆ ನನಗೆ ಗೊತ್ತಿಲ್ಲದಾಗೇ. ಕಲೆಕ್ಟ್ ಮಾಡಿ ಆ ಒಂದು ಬೇಸ್ ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಟೀಮ್ ಸೆಲೆಕ್ಟ್ ಮಾಡುತ್ತೆ, ಅವತ್ತು ಅವಾರ್ಡ್ ಕೊಡ್ತಾರೆ. ಅದು ನನ್ನ ಫಸ್ಟ್ ಅವಾರ್ಡು ತೊಗೊಂಡಿದ್ದು. ಒಂಥರ ನನಗೊಂಥರ ಖುಷಿ ಇತ್ತು ಆ ಅವಾರ್ಡಲ್ಲಿ. ಅದಾದಮೇಲೂ ಕೂಡ ನಾನು ನನ್ನದೇ ಆದಂಥ ಕೆಲಸ ಮಾಡಿಕೊಂಡು, ತೆರೆಮರೆ ಕೆಲಸ ಮಾಡ್ಕೊಂಡು ನಾನು ಇದ್ದೆ. ನಾನು ಗೋಲ್ಡ್ ಹಾಕಬೇಕಾದ್ರೆ ನಾನು ಎಲ್ಲೂ ಕೂಡ ಜಾಸ್ತಿ ಫಂಕ್ಷನ್ಗಳಿಗೆ ಇನ್ನೊಂದು ಕಡೆ ನಾನು ಎಲ್ಲೂ ಅಷ್ಟು ಹಾಕ್ಕೊಂಡು ಹೋಗ್ತಿದ್ದೆ, ಬಿಟ್ಟರೆ ಡೈಲಿ ರೆಗ್ಯುಲರ್ಲಿ ಅಷ್ಟೊಂದು ಫೇರ್ ಮಾಡ್ತಿರ್ಲಿಲ್ಲ ನಾನು. ಅದು ನನ್ನ ಪ್ರೊಫೈಲು ಚಾನಲ್ವರೆಗೆ ಹೋಗಿ ಚಾನಲಲ್ಲಿ ಮತ್ತು ಬಿಗ್ ಬಾಸ್ ಟೀಮ್ ಅವರು ಸೆಲೆಕ್ಟ್ ಮಾಡಿಕೊಂಡ್ರು ಆ ಕ್ಷಣಕ್ಕೆ. ಎಲ್ಲೋ ಒಂದು ಕಡೆಗೆ ಅದು ಬಹುಮುಖ್ಯ ಪಾತ್ರ ಇತ್ತು ಅವಾರ್ಡ್ದು ಅಂತ ಅನಿಸುತ್ತೆ ಸರ್. ಇನ್ನು ಬಿಗ್ ಬಾಸ್ಗೆ ಹೋದ ಸಂದರ್ಭದಲ್ಲಿ ತಾವು ಅಲ್ಲಿಂದ ಸಡನ್ನಾಗಿ ಏಕಾಏಕಿ ಜನರು ಎಕ್ಸ್ಪೆಕ್ಟು ಮಾಡಿಲ್ಲ ಇತ್ತು, ಏನಪ್ಪ ಹಿಂಗೆ ಬಂದುಬಿಟ್ರಲ್ಲ, ಯಾವ ಒಂದು ಕಾರಣಕ್ಕೆ ಹೊರಗಡೆ ಬಂದ್ರಿ ಸರ್? ನಾನು ನಂಬಿ ನನ್ನ ಬಿಸ್ನೆಸ್ನ ನನ್ನ ಸಹೋದ್ಯೋಗಿಗಳು ನನ್ನ ಧರ್ಮಪತ್ನಿ ಕೊಟ್ಟು ಹೋಗಿದ್ದೆ. ನಾನು ಹೋಗ್ಬೇಕಾದ್ರೆ ನನ್ನ ಕ್ವಶನ್ ಮಾರ್ಕ್ ಇತ್ತು, ಯಾರು ನೋಡ್ಕೋತಾರೆ ಇದನ್ನು ಹೋದರೆ, ಯಾರು ನೋಡ್ಕೋತಾರೆ ಇದನ್ನು ಹೋದರೆ ಅಂತ ಹೇಳ್ಬಿಟ್ಟು. ಆ ಒಂದು ಅಳಕಿನ ಮಧ್ಯದಲ್ಲಿ ನಾನು ಬಿಸ್ನೆಸ್ನ ಬಿಟ್ಟು ಹೋಗಿದ್ದೆ. ಈಗ ಹೇಗಿರುತ್ತೆ ಅಂದರೆ, ನಿಮ್ಮ ಕಂಪ್ನಿ ನೀವು ಓನರ್ ಆದಮೇಲೆ ನಿಮಗೆ ಗೊತ್ತು ಹೆಂಗೆ ರನ್ ಮಾಡಬೇಕು ಅಂತೇಳಿ. ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತೇಳಿ. ನಾನು ಒಬ್ಬ ಎಂಪ್ಲಾಯಿಗೆ ನಿಮ್ಮ ಹತ್ರ ಸೇರಿಕೊಂಡಾಗ ನೀವು ಇಲ್ಲದೇ ಇರೋ ಟೈಮಲ್ಲಿ ನಾನು ಏನಾದರೂ ಮಾಡಿಬಿಡ್ಬೋದು ತಪ್ಪು ಕೆಲಸಗಳನ್ನ. ಆ ಥರ ನನ್ನ ಕಂಪ್ನಿಯಲ್ಲಿ ನಡೀತು. ಅದು ನನ್ನ ಧರ್ಮಪತ್ನಿಗೆ ಯಾವುದೂ ಕೂಡ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ, ಹೇಳೂ ಇಲ್ಲ ಅವ್ರು ಯಾರೂ ಕೂಡ. ಆ ಹೇಳದೇ ಇರೋಂಥ ಘಟನೆಗಳಲ್ಲಿ ನಡೆದಿರೋಂಥ ಸ್ವಲ್ಪ ಸಿಚುವೇಶನ್ಗಳನ್ನು ಫೇಸ್ ಮಾಡಿದಳು ಅವಳು ಪಾಪ. ಅವಳು ಕೊನೆಗೆ ಅವಳ ಕಡೆಯಿಂದ ಯಾವಾಗ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ನನ್ನ ಕಡೆಯಿಂದ ಆಗೋದೇ ಇಲ್ಲ ಅಂತ ಹೇಳಿದಾಗ ನಾನು ಬರಬೇಕಾಯ್ತು ಸರ್. ಈಗ ನಿಮ್ಮನ್ನು ನಂಬ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ಅಥವಾ ನಿಮ್ಮ ದುಡ್ಡಲ್ಲೇ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಾಗಿ ನಿಮ್ಗೆ ಮೋಸ ಮಾಡಿದ್ರು. ಆದರೆ ಈ ಒಳಗಡೆ ಹೋದಾಗ ಬಿಗ್ ಬಾಸಲ್ಲಿ ಯಾವುದೇ ವಿಚಾರಗಳನ್ನು ಕೂಡ ಸಂಪೂರ್ಣವಾಗಿ ಹೇಳಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಇವರು ಈಗ ಒಳ್ಳೆ ರೀತಿಯಾಗಿ TRP ತರ್ತಾ ಇದ್ದಾರೆ ಅಥವಾ ಇನ್ನೊಂದೇನೋ ತಗೊಂಡು ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ತಣ್ಣಗಿರ್ತಾರೆ. ಇದು ಹೆಂಗೆ ಮಾಹಿತಿಗಳನ್ನು ನೀವು ಹೇಳಿ ನಾವು ಬಿಡಲೇಬೇಕು ಮಾಡಲೇಬೇಕು ಅನ್ನುವಂಥ ಅರ್ಜೆನ್ಸಿ ಇದೆಯಾ ಸರ್? ನನಗೂ ಕೂಡ ಅದು ಗೊತ್ತಿರಲಿಲ್ಲ. ಆ ಕ್ಷಣಕ್ಕೆ ಬಿಗ್ ಬಾಸ್ ಅವರಲ್ಲಿ ಅನೌನ್ಸ್ ಮಾಡಿದಾಗ ನನಗೆ ಗೊತ್ತಾಗಿದ್ದು. ನನ್ನ ವೈಫ್ಗೆ, ಯಾಕಂದರೆ ಫ್ಯಾಮ್ಲಿ ಕಡೆ ತುಂಬ ಆ ಥರ ಅರ್ಜೆಂಟು ತುಂಬ ತೊಂದರೆಗಳಿದ್ದಾಗ ಅದಕ್ಕೊಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ರು ಬಿಗ್ ಬಾಸ್ ಅವರು ಈ ಸಲ. ಅದಕ್ಕೆ ಅವ್ರದ್ದೇ ಆದಂಥ ಒಂದು ಪ್ರೋಟೋಕಾಲ್ ಟೀಮ್ ಇರ್ತದೆ, ಅವರು ಡಿಸಿಷನ್ ತೊಗೊಳ್ತಾರೆ ಸರ್. ಇದನ್ನು ನಾನು ಡಿಸಿಷನ್ ತೊಗೊಳಕ್ಕಾಗಲ್ಲ, ನನ್ನ ವೈಫ್ನ ಡಿಸಿಷನ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಎಷ್ಟು ದಿನದಿಂದ ಅವ್ರಿಗೆ ಕಾಲ್ಸ್ಗಳು ಹೋಗಿದೆ, ಎಷ್ಟು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ ಇವರು, ಇಲ್ಲಿ ಏನು ನಡೆದಿದೆ ಘಟನೆ, ಅಷ್ಟು ಘಟನೆನ ಅವರಿಗೆ ಅರ್ಥೈಸಿದಾಗ ಅವ್ರು ಅದನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಹೊರಗಡೆ ಕರೆಸಿರೋದು ಸರ್. ಸರ್, ಈಗ ಇನ್ನೊಂದು ಬಂದು ವಿಚಾರ, ಆಲ್ಮೋಸ್ಟ್ ಎಲ್ಲ ಕಡೆ ಸುದ್ದಿಯಾಗಿದ್ದೇನೆ ಅಂತ ಹೇಳಿದ್ರೆ ಆ ದಿವಸ ಬಂದ ಮೇಲೆ ಒಂದು 4-5 ದಿವಸ ತಾವು ಕಾಣೋಕ್ಕೆ ಇರಲಿಲ್ಲ, ಕಾಣೇ ಆಗಿದ್ರಿ. ಯಾಕಂತ ಹೇಳಿದ್ರೆ ಏನು ಸಮಸ್ಯೆಗಳು ಗೊತ್ತಿಲ್ಲ. ಆದರೆ ಇಲ್ಲಿ ಕೆಲ ಮಾಧ್ಯಮದಲ್ಲಿ ಏನಂತ ಹೇಳಿದ್ರೆ ಈ ರೀತಿಯಾದಂಥ ತಂದೆಗೆ ಆರಾಮಿಲ್ಲ, ಆ ಕಾರಣಕ್ಕೋಸ್ಕರ ಸುರೇಶ್ ಅವರನ್ನು ಆದಷ್ಟು ಬೇಗ ಕಳಿಸಿದ್ದಾರೆ, ಅವ್ರ ಸಿಚುವೇಶನ್ ಕ್ರಿಟಿಕಲ್ ಇದೆ ಅನ್ನೋ ರೀತಿಯಲ್ಲಿ ಹೇಳಿದರು. ಸರ್, ಅದಕ್ಕೆ ನಮ್ಮ ತಂದೆನೇ ಕ್ಲಾರಿಫಿಕೇಷನ್ ಕೊಟ್ಟರು ಬಂದು ಹೊರಗಡೆ. ನಾನು ಬಂದ ತಕ್ಷಣ ಒಂದು 4 ದಿವಸ ನನ್ನ ಬಂದಿರೋ ಕಾರ್ಯ ಏನು, ನಾನು ಹೊರಗಡೆ ಫಸ್ಟ್ ಬಂದಿರೋದೇನು ಬಿಸ್ನೆಸ್ಗೋಸ್ಕರ ಹೊರಗಡೆ ಬಂದಿದ್ದೀನಿ, ಅದನ್ನು ಫಸ್ಟ್ ನಾನು ಸರಿ ಮಾಡಬೇಕಾಗಿತ್ತು. ಅದರಲ್ಲಿ ಬ್ಯುಸಿಯಾಗಿದ್ದೆ, ಬಿಟ್ಟರೆ ಬೇರೆ ಏನೂ ರೀಸನ್ ಇರಲಿಲ್ಲ ಸರ್. ಬಿಸ್ನೆಸ್ ರೀಸನ್ ಸರಿ ಹೋದ್ಮೇಲೆ ಇಮಿಡಿಯೇಟಾಗಿ ನಾನು ಮೀಡಿಯಾ ಹತ್ರ ಬಂದೆ. ನಮ್ಮ ತಂದೆಗೆ ಈ ಥರ ಆಗಿದೆ ಆ ಥರ ಆಗಿದೆ ಅಂತ ಊಹಾಪೋಹ ಎಬ್ಬಿಸಿದವ್ರು ಯಾರು ಬೇರೆಯವರೆಲ್ಲ, ನನ್ನ ಅಕ್ಕಪಕ್ಕ ಇರೋಂಥ ಸ್ನೇಹಿತರುಗಳೇ ಮಾಡಿರ್ತಾರೆ. ಅವ್ರಿಗೆ ಒಳ್ಳೆಯದಾಗಲಿ ಸರ್. ಸರ್, ಈಗ ಎಲ್ಲ ವಿಚಾರಗಳು ಹೇಳಿದ್ರಿ, A to Z ವಿಚಾರಗಳು. ಇನ್ನು ನಿಮ್ಮ ಬಾಲ್ಯ, ಅದಾದಮೇಲೆ ಯೌವನ, ಈ ಒಂದು ಸಂದರ್ಭದಲ್ಲಿ ಏನಿರ್ಬೋದು, ಇವರು ಸುರೇಶ್ ಅವರ ಹಿನ್ನೆಲೆ ಏನಿರ್ಬೋದು ಅಂತ ಹೇಳಿ ನಾವು ಕೂಡ ಸಮಯ ನ್ಯೂಸ್ನಲ್ಲಿ ಕೆಲ ವಿಚಾರಗಳನ್ನು ಅಥಣಿಯಲ್ಲಿ ಕೇಳಿದಾಗ ಇವರು ಐಗಳಿ ಪೊಲೀಸ್ ಸ್ಟೇಷನ್ಗೆ ಬೇಕಾದಂಥ ಈ ಹಿಂದೆ ರೌಡಿ ಶೀಟ್ರು ಅಂತೇಳಿ ಹೇಳಿದ್ದಾರೆ. ಇದು ಏನು ಸರ್? ಇದು ಈಗ ಮಾಜಿ ರೌಡಿ ಶೀಟ್ರ್ ಅಥವಾ ರೌಡಿ ಶೀಟ್ರ ಸರ್? ಸರ್, ಆ ಥರದ್ದು ಯಾವುದೂ ಇಲ್ಲ ಸರ್, ಎಲ್ಲ ಊಹಾಪೋಹಗಳು. ಅದೇ ಎಲ್ಲ ಊಹಾಪೋಹಗಳು ಸರ್. ಎಲ್ಲ ಬೆಳೆದ ಮೇಲೆ ಬರ್ತಾರೆ ಸರ್ ಎಲ್ಲರೂ ಕೂಡ. ಹಂಗಾಯಿತು ಹಿಂಗಾಯಿತು ಅಂತೆ ಕಂತೆಗಳಂತೆ ಇಟ್ಕೊಂಡ್ಬರ್ತಾರೆ, ಬಿಟ್ಟರೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಸರ್ ಯಾವುದೂ ಕೂಡ. ಅದು ಯಾವುದೂ ಮಾಹಿತಿಗಳಿಲ್ಲ. ಅದು ಯಾರು ಹೇಳಿದ್ದಾರೆ ಅಂತ ನನಗೂ ಕೂಡ ಇನ್ನೂ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಸರ್, ಈಗ 2013ನೇ ಇಸ್ವಿಯಲ್ಲಿ ಒಂದು FIR ಆಗುತ್ತೆ. ಆ FIR ಆದಾಗ ಒಬ್ಬ ವ್ಯಕ್ತಿ ಟ್ರಕ್ ಚಾಲಕ ಅವನು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ತಾವು ಬೈಕು ಹಾಗೆ ಅದೇ ರೀತಿಯಾಗಿ ನೀವು 3-4 ಜನ ಸ್ನೇಹಿತರು ಬೈಕಲ್ಲಿ ಹೋಗಿ ತಡೆದು ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ 4700 ರೂಪಾಯಿ ಅಮೌಂಟ್ಗಳನ್ನು ತಗೊಂಡ್ರಿ. ಈ ಸಂಬಂಧಪಟ್ಟ ಹಾಗೆ ಒಂದು FIR ಆಗಿತ್ತು ಅನ್ನೋ ಒಂದು ಮಾಹಿತಿ, ಅದಕ್ಕೆ ಚಾರ್ಜ್ ಶೀಟು ಕೂಡ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಅದಾದಮೇಲೆ 2021ರಲ್ಲಿ ತಾವು ಏನು ಅದರಿಂದ ಹೊರಗಡೆ ಬರ್ತೀರಿ ಅಥವಾ ರೌಡಿ ಶೀಟ್ರನ್ನು ತೆಗೆಸ್ತೀರಿ ಅಂತ. ಅಂದರೆ ರೌಡಿ ಶೀಟ್ರು ಬರೀ ಒಂದು ಕೇಸ್ಗೆ ರೌಡಿ ಶೀಟ್ರು ಓಪನ್ ಮಾಡ್ತಾರೆ.
ಸರ್ ಇಲ್ಲ ಸರ್, ಆ ಥರದ್ದು ಯಾವುದೂ ಇರಲಿಲ್ಲ ನನಗೆ. ಯಾಕಂದರೆ ಆ ಟೈಮಲ್ಲಿ 2013 ಬೆಂಗಳೂರಲ್ಲಿದ್ದೆ ನಾನು. ನನಗೆ ಈ ಥರದ್ದು ಹೇಳ್ತಾ ಇರೋದು ನನಗೆ ಫಸ್ಟ್ ಟೈಮ್. ಈ ಥರದ್ದು ಯಾವುದೂ ಮಾಹಿತಿ ಇಲ್ಲ, ಈ ಥರದ ಮಾಹಿತಿಗಳು ನನಗೆ ಯಾವುದೂ ಇಲ್ಲ ಸರ್. ಆ ಥರದ್ದು ಯಾವುದು ನನಗೆ ಕೇಸ್ ಆಗಿದ್ದಾಗಲಿ ಇನ್ನೊಂದಾಗಲಿ ನನ್ನ ಗಮನಕ್ಕೆ ಯಾವುದೂ ಇಲ್ಲ ನನಗೆ ಅದು. ಅಂದರೆ ನೀವು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ಕೆಲ ವಿಚಾರಗಳನ್ನು ನಿಮಗೆ ಹೆಲ್ಪ್ ಮಾಡಿದವರು, ಹೆಲ್ಪ್ ಮಾಡದೇ ಇರೋರು ಯಾರ ವಿಚಾರಗಳನ್ನು ತಾವು ಹೇಳಲಿಲ್ಲ, ಅಸ್ಪಷ್ಟವಾಗಿದೆ. ಯಾವುದೋ ವಿದ್ಯಾಸಂಸ್ಥೆನ ಅದ್ರ ಬಗ್ಗೆನೂ ಕೂಡ ಸ್ಪಷ್ಟವಾಗಿಲ್ಲ. ಎಲ್ಲದೂ ಕೂಡ ಹೇಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಆದರೆ ಒಳಗಡೆ ಏನಿದೆ, ಆ ಚೀಲದಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸರ್ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಟೈಮ್ ಬರ್ತದೆ, ಟೈಮನ್ನು ಎಲ್ಲವನ್ನು ಬಿಚ್ಚಿಡ್ತೀನಿ. ಓಕೆ, ಈಗ ಹಾಗಿದ್ರೆ ಈ ಕೇಸ್ ಸಂಬಂಧಪಟ್ಟ ಹಾಗೆ ನಿಮ್ಮ ಇನ್ವಾಲ್ವ್ಮೆಂಟು ಅಂದರೆ ಅಲ್ಲಿ ಒಳಗಡೆ A1 ಆರೋಪಿಯಾಗಿ ಇರಲಿಲ್ಲ? ಏನೂ ಇಲ್ಲ ಸರ್, ನನಗೆ ಅದು ಹೇಳ್ತಾ ಇದ್ದೇನಲ್ಲ, ನನಗೆ ಅದು ನಾನು ಆ ಟೈಮಲ್ಲಿ ನಾನು ಬೆಂಗಳೂರಲ್ಲಿ ಇದ್ದೆ ನಾನು. ಅಲ್ಲ, ನಿಮಗೆ ಐಗಳಿ ಪೊಲೀಸ್ ಸ್ಟೇಷನ್ ಗೊತ್ತಾ? ಸರ್ ಊರಂದಮೇಲೆ ಎಲ್ಲವೂ ಗೊತ್ತಿರ್ತದೆ, ಪ್ರತಿಯೊಂದು ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ. ನನಗೊಂದು ಲೀಗಲ್ ಟೀಮ್ ಇದೆ, ನನ್ನದೇ ಟೀಮ್ ಕೆಲಸ ಮಾಡುತ್ತೆ. ಇವತ್ತು 4-5 ಜನ ಅಡ್ವೊಕೇಟ್ಗಳಿದ್ದಾರೆ ನನಗೂ ಕೂಡ. ಬಿಸ್ನೆಸ್ ಮಾಡ್ತಿದ್ದೀನಿ, ವಿರೋಧಿಗಳು ಇದೇ ಇರ್ತಾರೆ. ಮಾಡೋರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ನಾನು ಮಾಡ್ತೀನಿ ಸರ್. ಓಕೆ, ಈಗ ಸುರೇಶ್ ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತುಕತೆ ಮಾಡಿದ್ದಾರೆ. ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಏನೇನು ಮಾಡಿದೆ, ಏನು ಬಿಟ್ಟೆ, ಮತ್ತು ಇನ್ನೊಂದು ಕ್ಲಾರಿಫಿಕೇಷನ್ನು ಕೂಡ ಕೇಳಿದಾಗ ಅವ್ರ ಮೇಲೆ ಕೇಸ್ ಇತ್ತಾ, ಅವ್ರು ರೌಡಿ ಶೀಟ್ರಾ ಅಥವಾ ಅಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಕೆಲವರು ವಿರೋಧಿಗಳಿದ್ದಾರೆ, ಅವರಿಗೆ ನಾನು ಕಾನೂನು ರೀತಿಯಲ್ಲಿ ಉತ್ತರ ಕೊಡ್ತೀನಿ ಅಂತಲೂ ಕೂಡ ಈಗ ಸುರೇಶ್ ಅವರು ಹೇಳ್ತಾ ಇದ್ದಾರೆ.